ಮೇ 30ರಂದು ಹೋರಾಟದ ನಡಿಗೆ ಹಾಸನದ ಕಡೆಗೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿ ಸಮಿತಿಯವರು ಭಾಗವಹಿಸುತ್ತಿದ್ದಾರೆ ಎಂದು ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಈ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ಒಂದು ಘಟನೆ ಇದು ಸ್ತ್ರೀ ಸಂಕುಲಕ್ಕೆ ಏನಪ್ಪ ಅಂದರೆ ಅವಮಾನವಾಗಿರ್ತಕ್ಕಂಥ ಘಟನೆ. ಈ ಘಟನೆ ವಿರುದ್ಧ ಇವತ್ತು ಎಷ್ಟು ಮಟ್ಟಿಗೆ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಚಳವಳಿ ನಡಿಬೇಕಾಗಿತ್ತು, ಅಂಥ ಒಂದು ಚಳವಳಿ ಇವತ್ತು ನಡೀತಾ ಇಲ್ಲ. ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಮಹಿಳೆಯರಿಗೆ ಬಲಾತ್ಕಾರ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಿಕರಿಗೆ ಇವತ್ತು ಜೈಲಿನಿಂದ ಬಿಡುಗಡೆ ಆದ ಸಂದರ್ಭದಲ್ಲಿ ಅವರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಇವತ್ತೇನಪ್ಪ ಅಂದ್ರೆ ಸ್ವಾಗತಿಸ್ತಕ್ಕಂಥ ಒಂದು ಘಟನೆಗಳು ಇವತ್ತು ನಾವೆಲ್ಲರೂ ಏನಪ್ಪ ಅಂದರೆ ಮೂಕ ಪ್ರೇಕ್ಷಕರಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ. ಇವತ್ತು ಪ್ರಜ್ವಲ್ ರೇವಣ್ಣನವರ ಒಂದು ಘಟನೆ ಲೈಂಗಿಕ ದೌರ್ಜನ್ಯ ಇದು ಒಂದು ರಾಜಕೀಯ ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ರಿಮಿನಲ್ ಆಗಿದ್ದು, ಇದು ಇಡೀ ಸಮಾಜದ ಸ್ತ್ರೀ ಕುಲಕ್ಕೆ ಏನಪ್ಪ ಅಂದರೆ ಅದರ ಮೌಲ್ಯಗಳನ್ನು ಅಧಪತನಕ್ಕೆ ಇಳಿತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಘಟನೆ ಏನಪ್ಪ ಅಂತಂದರೆ ಇವತ್ತು ರಾಜಕೀಯದವರು, ರಾಜಕೀಯ ಮುಖಂಡರು ಅವರ ಹೇಳಿಕೆ ಮತ್ತು ಪ್ರತಿ ಹೇಳಿಕೆ ಲಜ್ಜೆತನದಿಂದ ಕೂಡಿರ್ತಕ್ಕಂಥದ್ದು. ಅದರ ಬಗ್ಗೆ ಇವತ್ತು ಎರಡೂ ಘಟನೆಗಳ ಬಗ್ಗೆ ಅದು ಏನಪ್ಪ ಅಂದರೆ ನೇಹಳ ಆಗಿರ್ಬೋದು, ಇವತ್ತು ಪ್ರಜ್ವಲ್ ರೇವಣ್ಣನ ಇವನು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಸೌಜನ್ಯ ಕೊಲೆ ಆಗಿರ್ಬೋದು, ಇವೆಲ್ಲನೂ ಏನಪ್ಪ ಅಂದರೆ ನಾವು ಈ ಕೊಲೆ ಘಟನೆಗಳ ಆಳವಾಗಿ ಚಿಂತನೆ ಮಾಡದೆ, ಹೋರಾಟ ಮಾಡದೆ ಇವತ್ತು ರಾಜಕೀಯ ಧುರೀಣರು ಏನಪ್ಪ ಅಂದರೆ ಹೇಳಿರ್ತಕ್ಕಂಥ ಲಜ್ಜೆಗೇಡಿತನ ಹೇಳಿಕೆಗಳು ಏನಪ್ಪ ಅಂತಂದರೆ ಇವಕ್ಕೆ ಯಾವುದು ಏನಪ್ಪ ಅಂದರೆ ಕ್ರಮ ತೆಗೆದುಕೊಂಥ ಒಂದು ಹೇಳಿಕೆಗಳಾಗಿರುವುದಿಲ್ಲ. ಅದಕ್ಕಾಗಿ ಇವತ್ತು ಏನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟವು ಇವತ್ತು ಹಾಸನದಲ್ಲಿ ರಾಜ್ಯದ ಪ್ರಗತಿಪರ ವಿಚಾರವಂತರು, ಸಾಹಿತ್ಯಗಾರರು ಎಲ್ಲರೂ ಕೂಡಿ ಏನಪ್ಪ ಅಂದರೆ ಇವತ್ತು ಏನು ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಏನು ಹಂಚಿಕೆದಾರರ ಮತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅವ್ರಿಗೆಲ್ಲರಿಗೇನಪ್ಪ ಅಂದರೆ ವಿಶೇಷವಾಗಿ ಇವತ್ತು ತಲೆಮರೆಸಿಕೊಂಡಿರ್ತಕ್ಕಂಥ ಏನು ಪ್ರಜ್ವಲ್ ರೇವಣ್ಣನ ಅವನಿಗೆ ಕೂಡಲೇ ಬಂಧಿಸಬೇಕು. ಆ ಬಂಧಿಸ್ತಕ್ಕಂಥ ಒಂದು ನಮ್ಮ ನಡೆ ಹಾಸನದ ಕಡೆ ಅಂತಕ್ಕಂಥ ಏನು ನಾಳೆ 30ನೇ ತಾರೀಕಿನಿಂದ ಹಾಸನದಲ್ಲಿ ಏನು ಬೃಹತ್ ಪ್ರತಿಭಟನಾ ಮೆರವಣಿಗೆ ಇದೆ. ಆ ಮೆರವಣಿಗೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಇದು ಏನಪ್ಪ ಅಂದರೆ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕ್ರಾಂತಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಏನಪ್ಪ ಅಂತಂದರೆ ಹಾಸನದಲ್ಲಿ ಆ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.